ತಾಲೂಕಿನ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಮರಗಳ ಮಾರಣ ಹೋಮದ ಇನ್ನೊಂದು ಪ್ರಕರಣ ದಾಖಲಿಸಿದ ಮಾಧ್ಯಮಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲಕ್ಕೆಬೈಲ ಗ್ರಾಮದಲ್ಲಿ ಬಸವರಾಜ ಅಧಾರಿ ಎಂಬ ವ್ಯಕ್ತಿ ಅಕ್ರಮವಾಗಿ ಸುಮಾರು 4 ನಾಟ ಸಾಗುವಾನಿ, 5 ನಾಟ ಆಕಾಶಿ ಹಾಗೂ 1 ಹಳೆಯ ಮಾವಿನ ಮರವನ್ನು ಅನುಮತಿ ಇಲ್ಲದೆ ಕಡಿದು ದಾಸ್ತಾನು ಮಾಡಿದ್ದನು. ಬಲ್ಲ ಮೂಲಗಳ ಖಚಿತ ಮಾಹಿತಿ ಪಡೆದು ಮಾಧ್ಯಮ ಮಿತ್ರರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದಾಗ ಮರಗಳನ್ನ ಕಡಿದಿದ್ದು ಸಾಕ್ಷಿ ಸಮೇತವಾಗಿ ದೊರೆಯಿತು. ತಕ್ಷಣ ಮಾಧ್ಯಮ ಮಿತ್ರರು ಅರಣ್ಯ ಇಲಾಖೆಗೆ ತಿಳಿಸಿ ಅಧಿಕಾರಿಗಳನ್ನ ಕರೆಸಿ ಪ್ರಕರಣ ದಾಖಲಿಸಲಾಯಿತು. ಈ ಪ್ರಕರಣ ಭೇದಿಸುವಾಗ ಒಬ್ಬ ವ್ಯಕ್ತಿ ಪತ್ರಕರ್ತನಾಗಿದ್ದು, ಈ ಅಕ್ರಮ ಭೇದಿಸಲು ಬಂದ ನಮ್ಮ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿ ಕಳ್ಳನನ್ನು ರಕ್ಷಿಸಲು ಪ್ರಯತ್ನ ಪಟ್ಟರು. ಆದರೆ ಮಾಧ್ಯಮ ಮಿತ್ರರು ಧೃತಿಗೆಡದೆ ಗಟ್ಟಿಯಾಗಿ ನಿಂತು ಪ್ರಕರಣ ದಾಖಲಿಸಲಾಯಿತು. ತಾಲೂಕಿನಲ್ಲಿ ಅರಣ್ಯ ರಕ್ಷಕರ ಸಹಕಾರದಿಂದಲೇ ಹಲವಾರು ಮರಗಳ್ಳತನಗಳು ನಡೆಯುತ್ತಿವೆ. ಇಂದು ಸಮಾಜ ಸೇವಕರು ಮತ್ತು ಮಾಧ್ಯಮ ವರದಿಗಾರರಿಗೆ ಸಂಶಯ ಬರುತ್ತಿದೆ. ಕಾರಣ, ಹಲವಾರು ಪ್ರಕರಣಗಳನ್ನ ವರದಿಗಾರರು ಪ್ರಾಣದ ಹಂಗನ್ನು ತೊರೆದು ಭೇದಿಸಿ ಕೇಸುಗಳನ್ನ ದಾಖಲಿಸುತ್ತಾ ಬಂದರೂ ಕೂಡ ಪದೇ ಪದೇ ಇಂಥ ಕೃತ್ಯಗಳು ನಡೆಯುತ್ತಲೇ ಇವೆ. ಅಧಿಕಾರಿಗಳು ಮಾತ್ರ ಯಾರು ಕೇಸ್ ಮಾಡಲು ಮುಂದಾಗಿ ಬರುತ್ತಾರೆ ಅಂತವರ ಕೇಸುಗಳನ್ನು ದಾಖಲಿಸಿ ಅಷ್ಟೋ ಇಷ್ಟೋ ದಂಡ ಹಾಕಿ ಕೈ ತೊಳೆದುಕೊಳ್ಳುತ್ತಾರೆ. ನಂತರ ಆ ವ್ಯಕ್ತಿ ಇಲಾಖೆಗೆ ದಂಡ ಕಟ್ಟಿದ ಹಣ ತೆಗೆಯಲು ಹೆಚ್ಚು ಸಂಖ್ಯೆಯಲ್ಲಿ ಮರಗಳನ್ನ ಕಡಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಿಲ್ಲ. ಅರಣ್ಯ ರಕ್ಷಿಸಲೆಂದು ಸರ್ಕಾರ ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ನೇಮಿಸಿದರೆ ಇವರು ಕಳ್ಳರಿಗೆ ಕೈ ಜೋಡಿಸಿ ಅರಣ್ಯ ನಾಶ ಮಾಡಿದರೆ ಹೇಗೆ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಸಂಬಳ ಅಧಿಕಾರಿಗಳು ಪಡೆಯುವುದು, ಕೆಲಸ ಮಾಧ್ಯಮದವರು ಮತ್ತು ಸಮಾಜ ಸೇವಕರು ಮಾಡುವಂತ ಪರಿಸ್ಥಿತಿ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ. ಈ ಸುದ್ದಿಯಾದರೂ ನೋಡಿಯಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯ ಸರಿಯಾಗಿ ಸಂಬಳ ಅಧಿಕಾರಿಗಳು ಪಡೆಯುವುದು, ಕೆಲಸ ಮಾಧ್ಯಮದವರು ಮತ್ತು ಸಮಾಜ ಸೇವಕರು ಮಾಡುವಂತ ಪರಿಸ್ಥಿತಿ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ. ಈ ಸುದ್ದಿ ನೋಡಿಯಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ವರದಿ ಟಿ ಶಶಿಕಾಂತ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ.
ಹಾಕ್ರಿ ಮಾಡಿ ಕೇಸ್ ಮಾಡಿ ಆಡ್ಬೇಕಿಲ್ಲ ನೀವು. ನನಗೇನು ಗೊತ್ತಿಲ್ಲ, ನನಗೆ ಕೇಸ್ ಮಾಡಿ ಆಡ್ಬೇಕಿಲ್ಲ ನೀವು. ನೀವು ಕೇಸ್ ಮಾಡಬೇಕು ಆಡ್ಬೇಕಿಲ್ಲ. ನನಗೇನು ಗೊತ್ತಿಲ್ಲ. ಇಲ್ಲಿ ಯಾಕೆ ಬಂದಿರಿ ಪರ್ಮಿಷನ್ ಇದ್ದ ನೀವು ಯಾಕೆ ಬಂದಿರಲಿ? ನೀವು ಯಾಕೆ ಬಂದಿರಲಿ? ಹೊಲಕ್ಕೂ ಇನ್ನೊಬ್ಬ ರೈತರು ಯಾಕೆ ಬಂದಿರಿ? ನೀವು ಮಾತು ನೋಡ್ಬೇಕು ದಾಟ್ ನೋಡಿ, ನೀವು ದಾಟ್ ನೋಡ್ಬೇಕಲ್ಲ. ನನಗೆ ಹೇಳ್ತಾನೋ ಈ ಕೇಸ್ ಆಗ್ಬೇಕಾದ್ರೆ ಯಾಕೆ ಇಲ್ಲಿ ಹೊಲ ಮಾಡಾಕ್ ಬಿಡ್ತಿ ಬಂದ? ನೀವು ಏನ್ ಕೇಸ್ ಮಾಡಿದ್ರಿ? ಇವನ್ ಕೇಸ್ ಮಾಡ್ಬೇಕು. ಇಲ್ಲ ಕರೆದ ನೀವು ಏನೋ ಮಾತಾಡೋದು ಸ್ಟೇಷನ್ ಹೋಗಿ ನೋಡ್ರಿ ಮತ್ತೆ ಹಾಕೊಳ್ಳಿ ಕರೀಲಿ. ಹೆಂಗ್ ಬಂದಾರ ನೋಡ್ರಿ ನೀವು ಕರೀಲಿ. ಅಲ್ಲ ಸರ ಈಗ ರೀ ಈಗ ಅಲ್ರಿ ಬಂದು ಕೇಸ್ ಕೊಡ್ರಿ. ನಾನು ಹೊಳಕ್ ಬರಕ್ ನೀ ಅಮ್ಮ ನಾನು ಹೊಳಕಿಲ್ಲ ಬಂದಿ. ನಾನು ಹೊಳಕ್ ಬಂದಿ. ನಾನು ಜಾಕ ಬಂದಿನಿ. ನಾನು ಜಾಕ ಬಂದಿನಿ. ನನ್ನ ಜಾಕ ಬಂದಿಲ್ಲ. ಇದು ಹೊಲ ನಂದಿದ. ಹೊಲ ನಂದಿದ. ಇಲ್ಲ ಬಂದಿನಿ. ನಾನು ಹೊಳಕ್ ಬಂದಿ. ನಾನು ಹೊಳಕ್ ಬಂದಿ. ಇಲ್ಲ ನಾನು ಹೊಳಕ್ ಬಂದಿನಿ. ಅಲ್ಲಿ ಹೋಗತ್ತ ನನ್ನ ಜಾಗ ಬಿಡಲು ಯಾರ್ದ ಯಾವ ಮಗಂದಲ್ಲ ನನ್ನ ಸ್ವಂತ ಅಂತ ಹೊಲ ಇದೆ. ಯಾರು ಅಧಿಕೃತ ಯಾವ ಬೇಕಾದಿರಲಿ ನೀವು ಬೇಕಾದಿರ ನೀ ಮಾತಾಡ್ ನೋಡ ಮಾತಾಡ್ ನೋಡ ಮಾತಾಡ್ಬೇಕಾದ್ರೆ ನೋಡ್ಬೇಕ್ರಿ ಇಲ್ಲ ಮಾತಾಡ್ ನೋಡ್ಬೇಕ್ರಿ ನೀ ಮಾತಾಡ್ ನೋಡ ಮಾತಾಡ್ ನೋಡಿ ನೀ ಮಾತಾಡ್ ನೋಡ ನೀ ಮಾತಾಡ್ ನೋಡ ನೀವು ಲೀಗಲ್ ಆಗಿದ್ದ ಸಮಸ್ಯೆನೇ ಇಲ್ಲಲ್ರಿ. ಸಮಸ್ಯೆ ಯಾರು ಮಾಡ್ತಾರೆ ಹೇಳ್ರಿ? ಒಂದ್ ಸ್ವಲ್ಪ ಹೊಟ್ಟೆ ಕಾರ ಕಲ್ಸತ್ತೈತ್ರಿ ನಮಗ ನೋಡ್ರಿ ಲೀಗಲ್ ಆಗಿದ್ದ ಸಮಸ್ಯೆನೇ ಇಲ್ಲ ಯಾರಿಗೂ. ನಡ್ಸಲಕ್ ಹೋಗ್ಬೇಡ್ರಿ ಹೆಂಗಸೂರ್ ಕಡ್ರಿ ಇದೆಲ್ಲ ಬಿಡದ ಹಚ್ರಿ ಯಾರದಾರ ಮಾಡ್ಕೊರಿ ಬರ್ರಿ. ನೀರು ಕಡ್ದಿರ ಕಳ್ಕೊ ನನ್ನ ಹೊಲ ಬಿಟ್ಟು ಹಾದಿ ಹಾದಿಲ್ಲ ಹಿಡಿಯೋದು ತೊಗೊಂಡ್ರಲ್ಲ ರೇಂಜ್ ಆಫೀಸರ್ ಮಾತಾಡಬೇಕು ಅಂದ್ರೆ ಯಾಕೆ ಸುಗತ್ತಲ್ಲಿ ಕಡಿಸ್ಕೋತಾರೆ? ಈಗ ಒಂದು 4 ಜನ ಬರ್ತಾರೆ. 400 ರೀ. ಯಾಕಂತಂದ್ರೆ ಈಗ ಜನವರಿ 26 ದಿವಸ ಇದೈತ್ರಿ ಅದು ಅಂದ್ರೆ ಏನು ಸ್ವೀಟ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅಂದ್ರೆ ನಾವು ಮಾಡ್ತೇನ್ರಿ ನಿಮ್ಮ ಕಡೆ ಜಾಸ್ತಿ ಎಷ್ಟಾಗತ್ತೆ ಅಮೌಂಟ್ ಅಂದ್ರೆ ಎಷ್ಟು ಅದು ಏನೇ ಮಾಡ್ತಾರೆ ಗೊತ್ತಿಲ್ಲ. ಬೆಂಗಳೂರು ಮೇಡಮ್ ಹೇಳಿದಾರೆ ಅದಕ್ಕೋಸ್ಕರ ಕೊಟ್ಟಿದ್ರೆ ಅದಕ್ಕೆ ನಿಮ್ಗೆ ಎಷ್ಟು ಇಲ್ಲೇ ಕೇಳ್ರಿ ಒಂದು ಸೆಕೆಂಡ್ ನಾ ಕೇಳ್ರಿ ನೀವು ವಿಡಿಯೋ ತೊಗೊಂಡೈತೆ ನಡ್ರಿ ಅವ್ರ ರೇಂಜ್ ಆಫೀಸರ್ ಯಾರು ಬರ್ತಾರೆ ಅವ್ರು ಬರ್ತಾರೆ. ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಅಲ್ರಿ ಕೆಲಸ ಮಾಡಕ್ಕೆ ನಾವು ಅಧಿಕೃತ ಪತ್ರಕರ್ತರದೇವಲ್ಲ ಯಾರಿಗೆ ಅಂಜಬೇಕಾದ ಅವಶ್ಯಕತೆ ಇಲ್ಲ. ಒಂದು ನಿಮಿಷ ಕೇಳ್ರಿ ಶಿಕ್ಷಕರ ಕಡೆ ನಾವು ಮಾತಾಡ್ಸೋಕೆ ಏನು ಬಿಟ್ಟು ಬಿದ್ದೇವ್ರ? ಯಾರ್ಯಾರು ಬಂದು ನಮಗೆ ಮಾತಾಡಕ್ಕೆ ತ್ರಾಸಾಗಿದ್ದು ಮಾತಾಡ್ಕೋರಿ. ಆದ್ರೆ ರೈತರ ನಮ್ಗೆ ಏನು ಸರ್ ಒಂದು ನಿಮಿಷ ಕೇಳ್ರಿ. ನೀವು ರೈತರು ಅದಿರು ಏನು ಅದನ್ನ ಟೆಂಡರ್ ಅದಿರು ನನಗೆ ಏನೂ ಗೊತ್ತಿಲ್ಲ. ಮಾಹಿತಿ ಬಂದೈತಿ ನಾವು ಬಂದಿರ್ತೀವಿ. ಏನೈತಿ ಅದನ್ನ ಮಾತಾಡ್ಬೇಕು. ಗೊತ್ತಿಲ್ಲೇ ಮಾತಾಡಕ್ಕೆ ಏನು ಬಿಟ್ಟು ಬಿದ್ದೆ ನಂದು. ನಾನು ಇಲ್ಲೇ ಲೋಕಲ್ ಏನು ಹೊಡೆಯಾರದರಿ ಎಲ್ಲರೂ ಕೂಡ ಹಾಂ ಮತ್ತೆ ಅದನ್ನು ಕರೀರಿ. ಇದನ್ನ ನಾವು ಎಲ್ಲ ಬಿಟ್ಟು ನಿಂತಿರ್ತೇವನ್ನ ರೀ. ಒಂದು ರಿಪೋರ್ಟರ್ ಆಗಿರ್ಬೇಕಂದ್ರೆ ಎಲ್ಲನೂ ಬಿಟ್ಟು ನಿಂತಿರ್ತೇವೆ. ಆದ್ರೂ ದಂಡಿವಾಡ ದೂರ ಅಲ್ರಿ ಸರ್. ನೀವು ರೈತರು ಅನ್ನೋರೆ ಸರಿ ಅದನ್ನ ಸ್ವಲ್ಪ ಸರ್ ಮಾತು ಹೇಳಿ. ನೀ ನನ್ನ ಜಾಗದಾಗ ನಿಂತು ನೋಡ್ರಿ. ನೀವು ನನ್ನ ಜಾಗದಾಗ ನಿಂತು ನೋಡ್ರಿ. ಮಾಡಿ ಕೊಡೋದ್ರ ಸರ್ ಒಂದು ಹದಿ ಮಾಡಿ ಕೊಡೋದು. ಏನು ಬೇಯಿಸ್ಕೊಂಡು ಹದಿ ಮಾಡಿ ಕೊಡ್ತಾರ ನಿಮಗೆ? ಅಲ್ಲ ಬೈಸ್ಕೊಂಡು ಹದಿ ಮಾಡಿ ನೋಡ್ರಿ ರೈತರಿಗೆ ಸರ್. ಸರ್ ಒಂದು ನಿಮಿಷ ಸರ್. ಸರ್ ನಾನು ಏನು ಹೇಳೋದು,
ನೀವು ಒಂದು ಹೊಳ್ಯಾಗ ಇಳಿತೀರಿ ಆಳು ಎಟ್ಟೈತೆ ಅಂತ ಇಳಿದು ನೋಡ್ತಾರೆ ಹಂಗೆ ಮ್ಯಾಲೆ ನಿಂತದ್ದು ಎಷ್ಟು ಫೂಟ್ ಐತೆ ಅಂತ ನೋಡ್ತಾರೆ ತಿಳಿಯೋದಿಲ್ಲ ಬಿಡ್ರಿ ನೆಲೆ ಯಾರು ತಿಳಿಯೋದು ಮತ್ತು ನನ್ನ ನೆಲೆ ನಾ ಯಾರದನ್ನ ಅನ್ನೋದು ನಿಮ್ಗೆ ಗೊತ್ತಿಲ್ಲದ ನೀವು ಏಕತಿಲ್ಲ ಮಾತಾಡಿ ನಾ ಯಾಕೆ ಮಾತಾಡ್ಸ್ಕೋಬೇಕು ನೀವು ಯಾರದನಂತ ಗೊತ್ತಿಲ್ಲದ ನಾ ಮಾತಾಡಿದ್ರೆ ಯಾಕೆ 3 ಮಂದಿನ ಕರಿತೀರಿ ನಿಮ್ಮ ಊರನ್ನಾರ ಮಾಹಿತಿ ಕೊಟ್ಟಿರ್ತಾರೆ ಬಂದಿರ್ತೇವ್ರಿ ಅದೇ ಯಾರು ಕೊಟ್ಟಾರಂತ ನಾ ಯಾಕೆ ನಿಮಗೆ ಹೇಳಿ ನನ್ನ ಕೆಲಸನ ಅದ ತಾಲೂಕು ರಿಪೋರ್ಟರ್ ಅದನ್ನು ನನ್ನ ಮೇಲೆ ನೀವು ಬಂದಾರ ಅಂತೇಳಿ ನೀವು ಕೇಸ್ ಮಾಡ್ಕೊರಿ ಲಡಾಸಕ್ಕೆ ನಾ ರೆಡಿ ಅದೀನಿ ಅಷ್ಟು ಇಲ್ಲದ್ಲೇ ಪತ್ರಿಕೆ ತೆಗೆದಿರ್ತೇವೆ ಏನು ಬೇಕು ನಿಮಗೆ ನಾನು ಪತ್ರಿಕೆ ಕೊಡ್ತೇನೆ ನಾನು ಎಲ್ಲಿ ಕೊಡ್ಬೇಕು ಹೇಳಿ ಕೊಡ್ತೀನಿ ಹಚ್ಚಿರಿ ನಿಮ್ಮ ಖಾನಾಪುರ CPI ಬಂದಾರ ಅಂತ ಹೇಳ್ರಿ ಲೀಗಲ್ ಐತೋ ಇನ್ಲೀಗಲ್ ಐತೋ ಅಷ್ಟೇ ಕೇಳಕ್ಕೆ ಬಂದೇನು ಸಾಹೇಬ್ರ ನೀವು ರೈತರು ಅದರಿ ಏನದರಿ ನನಗೆ ಗೊತ್ತಿಲ್ಲ ಕಡಿಯೋದು ಲೀಗಲಿ ಅದು ರೈತರೇ ಇರ್ಬೋದು ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರೈತರು ಯಾವಾಗೂ ಫಾಲೋ ಮಾಡ್ತಾರೆ ಅದನ್ನು ಮಾಡಿದಾರೋ ಇಲ್ಲ ಅನ್ನೋದು ಕೇಳ್ಬೇಕು ಯಾಕೆ ಮತ್ತು ನಾ ಏನೂ ಕೇಳೋದ್ಲೇ ಹಂಗೆ ನನ್ನಷ್ಟಕ್ಕೆ ನಾನು ಓದ್ನಿ ಅಂದ್ರೆ ಈಗ ನಾವು ಬಡ ಬಡ ಫೋಟೋ ಹೊಡ್ಕೊಂಡು ಹೋಗಿ ಸುದ್ದಿ ಮಾಡಿದಪ್ಪ ನೀವು ಲೀಗಲಿ ಇದ್ರಿ ಅವ ನಮಗೂ ತೊಂದರೆ ಆಯ್ತು ಕರೆಕ್ಟಾ ನಿಮ್ಮನ್ನ ನಾವು ಒಂದು ಮಾತು ಕೇಳ್ಬೇಕಾಗ್ತದೆ ಸುದ್ದಿ ಮಾಡಬೇಡ ಅಂತ ಹೇಳಕ್ಕೆ ನನಗೆ ರೀ ಆಯ್ತು ಇಲ್ಲ ಅಂತ ನಾವು ಕೇಳ್ಬೇಕಾಗ್ತದೆ ಒಂದು ಮಾತು ಹೌದು ನಾನು ಕೊಲ್ಲತ್ತೀರಿ ಅಂತ ಇಟ್ಕೋರಿ ಮುಂದಿನ ಪರಿಣಾಮ ಐತಲ್ಲ ಕಾನೂನು ಚೌಕಟ್ಟಿನಾಗ ಅದವಲ್ಲ ಇಲ್ಲದೆ ನಾನು ಮಾಹಿತಿ ಕೊಟ್ಟು ಬಂದಿರಿ ಹಂಗೆ ಬಂದಿರಿ ಸುಮ್ಮನೆ ಒಂದು ಮಾತು ಹೇಳ್ತೇನೆ ನೀನು 1000 ಜನ ಕರೆಸಲಿ ನಾವು ಒಬ್ಬ ನಿಂದಿರ್ತಾನೆ ಎಲ್ಲರೂ ನೀವು ಕಳಿಸ್ತಾನೆ ನಾನು ವಾಪಸ್ ಲೀಗಲಾಗಿ ಮಾಡಲ್ಲ ನಿಮ್ಗೆ ಬೇಡ ಇಲ್ಲಿ ಒಬ್ರು ಕರೆದ್ರಿ ಅವ್ರು ಅದೇ ರೀ ಲೀಗಲಾಗಿ ತಪ್ಪು ಮಾಡಿದಾರೆ ಮಾಡೋರು ರೀ ಸೀದಾ ಇದ್ರಿ ಯಾರು ಅಣ್ಣ ನೀ ಸೀದಾ